ನಮಸ್ಕಾರ. ನಾವಿರುವಂಥ ಸ್ಥಳ ಸಂಜೀವಪುರ ಅಂತ ಹೇಳ್ಬಿಟ್ಟು. ಈ ಸಂಜೀವಪುರ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಶ್ರೀನಿವಾಸಪುರ ಪಟ್ಟಣದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಈ ಸಂಜೀವಪುರ 400 ವರ್ಷಗಳ ಹಿಂದೆ ಇತ್ತಂತೆ. ಇಲ್ಲಿ ನಿಂತಿರುವ ನಾವೆಲ್ಲರೂ ಆ ದೇವಸ್ಥಾನದ ಟ್ರಸ್ಟ್ ಮೆಂಬರ್ಸ್. ಆ ಟ್ರಸ್ಟ್ನ ಹೆಸರು ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು. ಈ ಟ್ರಸ್ಟ್ ಹೇಗಾಯ್ತಪ್ಪ ಅಂತ ಹೇಳಿದ್ರೆ 2018ರಲ್ಲಿ ಕರೋನಾ ಟೈಮ್ನಲ್ಲಿ ವಾಕಿಂಗ್ ಬರುವಾಗ ಅಕಸ್ಮಾತಾಗಿ ಎಲ್ಲ ಟ್ರಸ್ಟ್ ಮೆಂಬರ್ಸ್ ಎಲ್ಲ ವಾಕಿಂಗ್ ಬರುವಾಗ ಆ ಒಂದು ದೇವಸ್ಥಾನದ ಕಡೆಗೆ ಹೋಗಿದ್ವಿ. ಆ ದೇವಸ್ಥಾನ ನೋಡಿ ಆ ದೇವರು ಅದು ಹೇಗೆ ಅಟ್ರ್ಯಾಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ, ಎಲ್ಲ ಟ್ರಸ್ಟ್ ಮೆಂಬರ್ಸನ್ನು ಆಕರ್ಷಣೆ ಮಾಡ್ಕೊಂಡ ನಂತರ ಆ ದೇವರ ಮಹಿಮೆ ಏನಿತ್ತು ಗೊತ್ತಿಲ್ಲ, ಎಲ್ಲ ಮೆಂಬರ್ಸ್ ಒಂದು ತಲೆಯಲ್ಲಿ ಅವರ ಮನಸ್ಸಿನಲ್ಲಿ ಈ ದೇವಸ್ಥಾನದ ಬಗ್ಗೆ ನಾವೇನಾದರೂ ಮಾಡಬೇಕು ಅನ್ನಿಸ್ತು. ತಕ್ಷಣ ಒಂದು ಟ್ರಸ್ಟ್ ಫಾರ್ಮೇಷನ್ ಆಯಿತು, ಒಂದು ಚೀಟ್ ನಡೆಸಿದ ಮೇಲೆ ಆ ಚೀಟ್ನಲ್ಲಿ ಉಳಿದಂತಹ ಲಾಭದ ದುಡ್ಡನ್ನು ಇಲ್ಲಿ ಒಂದು ಮಹದ್ವಾರ ಕಟ್ಟೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಲಾಯಿತು. ಈ ಮಹದ್ವಾರಕ್ಕೆ ಚೀಟ್ನಿಂದ ಬಂದಂಥ ಸ್ವಲ್ಪ ದುಡ್ಡನ್ನು ಹಾಕಿ ಮಿಕ್ಕಿದ್ದ ದುಡ್ಡನ್ನು ಬೇರೆ ಭಕ್ತಾದಿಗಳಿಂದ ವಸೂಲು ಮಾಡಿ ಕಟ್ಟಲಾಯಿತು. ಮಹದ್ವಾರ ಕಟ್ಟಿದ ನಂತರ ಈ ಒಂದು ಶ್ರೀನಿವಾಸಪುರದಿಂದ ದೊಡ್ಡಮಲ್ದೊಡ್ಡಿಗೆ ಹೋಗುವಂತಹ ದಾರಿಯಲ್ಲಿ ಮಹದ್ವಾರದ ಪಕ್ಕದಲ್ಲಿ ಇದ್ದಂಥ ಒಂದು ಸಣ್ಣ ಆಂಜನೇಯ ಸ್ವಾಮಿ ಗುಡಿ ಇತ್ತು. ಆ ಗುಡಿ ಅಡ್ಡ ಬರ್ತಾ ಇದ್ದು ಮತ್ತೊಂದು ಮಹದ್ವಾರ ನಿರ್ಮಾಣ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಆ ಗುಡಿಯನ್ನು ಕೆಡವಿದ ನಂತರ ಮತ್ತೆ ಅದೇ ಥರದ ಗುಡಿಯನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ನಮ್ಮ ಈ ಟ್ರಸ್ಟ್ನ ಅಧ್ಯಕ್ಷರಾದಂತಹ ರಾಮಕೃಷ್ಣ ರೆಡ್ಡಿಯವರು ಮನಸ್ಸು ಮಾಡಿ ಒಂದು ಹೊಸ ಆಂಜನೇಯ ಸ್ವಾಮಿ ಗುಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ರಾಮಕೃಷ್ಣ ರೆಡ್ಡಿ ಅಂತ ಟ್ರಸ್ಟ್ ಅಧ್ಯಕ್ಷರಾಗಿರ್ತಾರೆ. ಅವರು ಈ ಒಂದು ಗುಡಿಯ ಬಗ್ಗೆ 1-2 ನಿಮಿಷ ಮಾತಾಡ್ತಾರೆ. ಈ ಗುಡಿ ನಿರ್ಮಾಣದ ಉದ್ದೇಶ ಸರ್ ಅದೇ ನಾವು ಇಲ್ಲಿ ಮಹಾದ್ವಾರ 2ನೇ ಮಹಾದ್ವಾರ ಕಟ್ಟಬೇಕು ಅಂತ ಗುಣಿ ತೆಗೆದ್ವಿ. ಆ ಮೊದಲಿದ್ದು ಹಳೆ ದೇವಸ್ಥಾನ ಕೆಡವಿದ್ವಿ. ಆದ್ರಿಂದ ಬೇರೆಯವರು ಯಾರೋ ದೊಡ್ಡವರು ಇಲ್ಲ ಅದು ಕೆಡವಿದ್ದು ಒಳ್ಳೇದಲ್ಲ, ನೀವು ಒಂದು ದೇವಸ್ಥಾನವನ್ನು ಮತ್ತೆ ನಿರ್ಮಾಣ ಮಾಡಬೇಕು ಅಂದ್ರು. ಯಾವುದೇ ದೇವಸ್ಥಾನ ಕೆಡೋದು ಒಳ್ಳೇದಲ್ಲ. ಆದ್ರಿಂದ ಮತ್ತೆ ನಾವು ಆ ದೇವರ ಒಂದು ಇದರಿಂದ ಎಲ್ಲರೂ ಸೇರಿಕೊಂಡು ನಮ್ಮ ಟ್ರಸ್ಟಿನ ಮುಖಂಡರೆಲ್ಲರೂ ಈ ಗ್ರಾಮಸ್ಥರು ಅವ್ರನ್ನೆಲ್ಲ ಕೇಳಿಬಿಟ್ಟು ಮತ್ತೆ ಮಾಡ್ತೀವಿ ನಾವು. ನಮಗೂ ಒಂಥರ ಈ ದೇವಸ್ಥಾನ ಕೆಡ್ದ ಮೇಲೆ ಒಂದು ಸ್ವಲ್ಪ ಮೈಲಿ ತೊಂದರೆಗಳಾಯಿತು. ಮತ್ತು ಆ ಭಗವಂತನ ಈ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಕ್ಕೊಂಡು ಇದೆಲ್ಲ ರೆಡಿ ಮಾಡಿದ್ವಿ. ನಮ್ಗೆ ಇವಾಗ ಸ್ವಲ್ಪ ಆ ಭಗವಂತನು ಒಳ್ಳೇದು ಮಾಡ್ತಾ ಇದ್ದಾನೆ. ಅದಕ್ಕೆ ಶುಕ್ರವಾರ ಪ್ರತಿಷ್ಠಾಪನೆ ಮಾಡೋಣ ಅಂತ ನಾವು ಈ ದೇವಸ್ಥಾನದ ಹತ್ರ ಎಲ್ಲ ರೆಡಿ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ. ಯಾವುದೇ ದೇವಸ್ಥಾನವನ್ನು ಕೆಡವಬಾರ್ದು. ಕೆಡದ ಮೇಲೆ ಅಲ್ಲಿ ಸತ್ಯ ಇದೆ ಅನ್ನೋದಕ್ಕೆ ಸಾಕ್ಷಿ ಏನಪ್ಪ ಅಂದರೆ ಈ ಒಂದು ಅಧ್ಯಕ್ಷರಾದಂಥ ಈ ಟ್ರಸ್ಟ್ನ ಅಧ್ಯಕ್ಷರಾದಂಥವ್ರಿಗೆ ತೀವ್ರ ಕಾಯಿಲೆಯಿಂದ ಬದುಕೋದೇ ಕಷ್ಟವಾಗುವಂತಹ ಕಾಯಿಲೆ ಉಂಟಾಗಿ ನಂತರ ಗುಡಿಯನ್ನು ನಿರ್ಮಾಣ ಮಾಡಿದ ಮೇಲೆ ಇವಾಗ ಆರೋಗ್ಯದ ಸಮಸ್ಯೆ ಚೆನ್ನಾಗಿದೆ. ಮೊದಲು ಆ ದೇವಸ್ಥಾನ ನಿರ್ಮಾಣ ಮಾಡಿದ್ಯಾರು, ಅದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ನಿಮಗೆ? ಸರ್ ನಮಗೇನು ಗೊತ್ತಿಲ್ಲ. ಜಾಸ್ತಿ ಮಹತ್ವವಾದಂಥ ದೇವರವರು, ಅವ್ರ ಕೃಪೆ ಯಾರು ಏನು ಬೇಡ್ಕೊಂಡ್ರು ಅವ್ರ ಆಶೀರ್ವಾದ ಎಲ್ರಿಗೂ ಇದೆ. ಇಲ್ಲಿ ಮಾತ್ರ ಈ ಪ್ರಪಂಚದಲ್ಲಿ ಏನು ನಡೆಯುತ್ತೆ ಅಂತ ಅದಕ್ಕೆಲ್ಲ ಸಾಕ್ಷಿ ಆ ಮಹಾನ್ ಭಾವ ಆಂಜನೇಯ ಸ್ವಾಮಿ. ಅಷ್ಟೊಂದು ಮಹತ್ವ ಇದಿದೆ. ಅವ್ರನ್ನ ಬೇಡ್ಕೊಂಡ್ರೆ ಅವ್ರ ಕಷ್ಟಗಳು ಇನ್ನೊಂದು ಮತ್ತೊಂದು ನೀಟಾಗಿ ಪರಿಹಾರ ಮಾಡ್ತಾರೆ ಆ ಮಹಾನ್ ಭಾವ. ಸರಿ. ಹಿಂದೆ ದೇವಸ್ಥಾನ ಕೆಡವಿದ್ರೆ ಅಂತಾರಲ್ಲ, ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದವರು ಇವರೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ನಿಜಾನ? ಬನ್ನಿ. ವೆಂಕಟರಮಣಪ್ಪ ಅಂತ ಅವರು. ವೆಂಕಟರಮಣಪ್ಪ ನಿಮ್ಮ ಹೆಸರು? ಹೇಳಿ ಸರ್. ಇವರು ಮೊದಲು ದೇವಸ್ಥಾನ ನಿರ್ಮಾಣಕ್ಕೆ ಜಾಸ್ತಿ ಕಷ್ಟ ಬಿದ್ದು ದೇವಸ್ಥಾನ ನಿರ್ಮಾಣ ಮಾಡಿ ಪೂಜೆ ಪುರಸ್ಕಾರ ಮಾಡಿಕೊಂಡು ಬಂದಿದ್ರು. ಈಗ ಅವ್ರ ಮುಖಾಂತರನೇ ಅವರಿಂದ ನಾವು ಎಲ್ಲ ಸೇರಿಕೊಂಡು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈಗ ಶುಕ್ರವಾರ ಅಂದರೆ 13ನೇ ತಾರೀಕು 6 ಗಂಟೆಯಿಂದ 10 ಗಂಟೆವರೆಗೂ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಇಟ್ಕೊಂಡಿದ್ದೀರಿ. ತಾವು ವೆಂಕಟರಮಣಪ್ಪನವರ కన్నడ తెలుగు మీరు మొదలు నిర్మాణం చేయండి దేవస్థానము. ಯಾವ ఉద్దేశం చేయంటారు మీరు?
మాకు ఈడ వచ్చి పోతా ఉంటే మాకు దావల చాలా తొందర అవుతా ఉంది. ఆ దొంతావుని ఇంకా పుట్టి అట్టి ఇత గ్రహ తర అయ్యి జనాల పడిపోయి పుట్టకులయ్యి తర్వాత పాత కాలము దేవస్థానం కోట ఇది. ఈ కోట తావ ఊరు ఇప్పుడు పాటు పడిపోయాను. ఆ కోట అడుగుతా నింపి ఇటు వరకు గ్రహాలు తొందర ఆ మాస్కి పుణ్యానికి పడిపోతా ఉంటుంది. ఒక 40 ఏళ్ళు వరకు నాకు మేము కొడదాం అనుకుంటుంది. ఎవరు దావకాల నేను ఒకడే వచ్చి ఏం కావాలో చేసి 26 ఏళ్ళు 27 ఏళ్ళు అది కట్టి దేవస్థానం కట్టి ఆపత్తికి ఇంకా మాకు తొందర ఏమీ లేదు. ఆపత్తికి టార్ రోడ్డుకి రూట్ ఏం లేదు, జల్లి రోడ్డే ఖాళీ తావే ఉండి అన్ని ఇంకా జల్లి వచ్చాయి, టార్ వచ్చింది. అప్పుడు ప్రతిష్టాపన చేపించింది. ఇంకో మాకు ఏ తొందర లేకుండా స్వామి కాపాడుతా వచ్చా. అవుడు ఇత కట్టుకొని మేము ఉంటుంది. వీళ్ళు మళ్ళా వచ్చి మొన్న 3 ఏళ్ళ నాడు మేము మహోద్ధారం కట్టాలని అడిగిరి. అప్పుడు నేను వద్దప్ప ఇత మేము చాలా బాధపడి పెట్టినాను దేవస్థానం మా ఊరిలో మేమంతా చేరి బాధపడి పెట్టినాం. వద్దప్ప దెబ్బేది ఏంటి ఏమో వీళ్ళు మళ్ళీ మహోద్ధారం 2 కట్టాలని దెబ్బేసి నింపు ఇప్పుడు 3 ఏళ్ళ ఇంకా ఇప్పటికి అనుమతి అయింది స్వామికి. రేపు శుక్రవారం ప్రతిష్టాపన చేద్దామని అయిపోయి మేమంతా బాధపడి రేపు ప్రతిష్టాపన శుక్రవారం 6 గంటల నుంచి 10 గంటల వరకు ప్రతిష్టాపన పెట్టుకున్నాము. పాత దేవస్థానం దొబ్బినా కూడా ಅದೇ ಮಾದರಿ ಕಟ್ಟಿಂಡಿದೆ మీకు ಸಂತೋಷಂగా ఉందా? ಮಾತು ಸಂತೋಷ ಸಾರ್. ಚೆನ್ನಾಗಿ ಕಟ್ಟಿದ್ದಾರೆ, ದೇವಸ್ಥಾನ ಚೆನ್ನಾಗಿದೆ. ಇನ್ನು ಮುಂದೆ ಒಂದು ಸೀಟ್ ಕೂಡ ಹಾಕ್ಬಿಟ್ಟು ಪರವಾಗಿಲ್ಲ ಇವರು. ಆಯ್ತಾ, 10 ಜನಕ್ಕೆ ಮಳೆ ಗಿಳೆ ಬಂದ್ರೂ ಅನುಕೂಲ ಆಗುತ್ತೆ. ತುಂಬಾ ಸಂತೋಷ. ಅದಕ್ಕೋಸ್ಕರವಾಗಿ ಶ್ರೀನಿವಾಸಪುರದಿಂದ ದೊಡ್ಡದೊಡ್ಡಿಗೆ ಹೋಗುವ ಮಧ್ಯದಲ್ಲಿ ಅಂದರೆ ಸಂಜೀವಪುರಗೆ ಹೋಗುವ ಮಹಾದ್ವಾರವನ್ನು ನಿರ್ಮಾಣ ಆಗಿದೆ. ಆ ನಿರ್ಮಾಣ ಆಗಿರೋ ಪಕ್ಕದಲ್ಲೇ ಒಂದು ಹಳೆ ಒಂದು ಚಪ್ಪಡಿ ಹಾಕಿರೋದು ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು. ಆ ಟೆಂಪಲನ್ನು ಕೆಡದ ಮೇಲೆ ಕೆಲವರಿಗೆ ಸಮಸ್ಯೆಗಳಾಯಿತು, ತೊಂದರೆಗಳಾಯಿತು. ಆ ತೊಂದರೆಗಳಾಗಿರೋದ್ರಿಂದ ಮತ್ತೆ ಏನು ಮಾಡಿದ್ವಿ ಅಂದರೆ ಹೊಸದಾಗಿ ಒಂದು ನೂತನವಾಗಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ಯಾವತ್ತು ಅಂದರೆ ಪ್ರತಿಷ್ಠಾಪನೆ 13ನೇ ತಾರೀಕು ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೂ ದೇವರಿಗೆ ಆರಾಧನೆ, ಅಭಿಷೇಕ ಮತ್ತು ಪಲ್ಲಕ್ಕಿ ಉತ್ಸವ ಸಹ ಇರುತ್ತೆ. ಒಂದು ಪ್ರಶ್ನೆ, ತೊಂದರೆ ಆಗಿದ್ದಕ್ಕೆ ಕಟ್ತಾ ಇದ್ದೀರಾ, ಕಟ್ಟುವ ಒಂದು ಕರ್ತವ್ಯದಿಂದ ಕಟ್ಟಿದ್ದೀರಾ? ತೊಂದರೆ ಆಗಿದ್ದಕ್ಕೋಸ್ಕರನೇ ಕಟ್ತಾ ಇದ್ದೀವಿ. ತೊಂದರೆ ಆಗಿದ್ದಕ್ಕೋಸ್ಕರನೇ ಕಟ್ತಾ ಇದ್ದೀರಿ. ಸರಿ, ಈಗ ನೀವು ಇಟ್ಕೊಂಡಿರುವಂಥ ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಶುಕ್ರವಾರ ಬೆಳಗ್ಗೆ 6ರಿಂದ 10ರವರೆಗೂ ವಿಶೇಷ ಪೂಜೆಗಳನ್ನು ಇಟ್ಟು ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಟ್ಕೊಂಡು ಆ ದೇವ್ರಿಗೆ ನಾವೆಲ್ಲ ಚಿರು ಋಣಿಯರಾಗಿ ಪೂಜೆ ಪುರಸ್ಕಾರ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತೇವೆ. ಈಗ ಈ ಗುಡಿಯನ್ನು ನಿರ್ಮಾಣ ಮಾಡೋದಕ್ಕೆ ಯಾರ ಸಹಕಾರ ಸಿಕ್ಕಿದೆ ನಿಮಗೆ? ಸರ್, ನಮ್ಮ ಟ್ರಸ್ಟಿನ 15 ಜನ ಸದಸ್ಯರು, ದೊಡ್ಡಮೂಲದೊಡ್ಡಿ, ಮನಿಗಾನಪಲ್ಲಿ, ಶ್ರೀನಿವಾಸಪುರ ಟೌನು ಎಲ್ಲ ನಮ್ಮ ಟ್ರಸ್ಟಿನವರು, ಈ ಗ್ರಾಮದ ಸುತ್ತಮುತ್ತಲ ಗ್ರಾಮದವರು ಎಲ್ಲರ ಸಹಕಾರದಿಂದ ನಾವು ಇದನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಸರ್. ಶುಕ್ರವಾರ ನೀವು ಜನಗಳಿಗೆ ನೀಡ್ತಾ ಇರುವಂಥ ಆದೇಶ ಏನು? ಇದೆ, ಸ್ವಾಮಿದು ಪ್ರತಿಷ್ಠಾಪನೆ ಮಾಡಿ ಸ್ವಲ್ಪ ಎಲ್ಲರೂ ಬನ್ನಿ ಅಂತ ಸ್ವಲ್ಪ ಪ್ರಸಾದ ಇನ್ನೊಂದು ಮತ್ತೊಂದು ಮಾಡಿ ಇರುತ್ತೆ, ಬಂದು ಸ್ವೀಕರಿಸಿ ಆ ಸ್ವಾಮಿಗೆ ಚಿರುಋಣಿ ಆಗಿರಬೇಕು. ಓಕೆ, ನೋಡಿದ್ರ ಭಕ್ತರೇ, ಇಲ್ಲಿ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ. ಎಲ್ಲ ಭಕ್ತರು ಕೂಡ ಇಲ್ಲಿ ಆಗಮಿಸಬೇಕು ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಮೊದಲಿದ್ದಂಥ ದೇವಸ್ಥಾನವನ್ನು ಕೆಡವಿ ಅದರಿಂದ ಪಡಬಾರ್ದ ಕಷ್ಟಗಳನ್ನು ಪಟ್ಟು ಆ ಕಷ್ಟಗಳಿಂದ ಈಡೇರಿಸೋ ಪರಮಾತ್ಮ ನಾವು ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಹೊಸ ಬಹಳ ಸುಂದರವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ನಿರ್ಮಾಣದ ಪ್ರಾರಂಭೋತ್ಸವ ಅಂದರೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಶುಕ್ರವಾರ ಬೆಳಗ್ಗೆ ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಜನಗಳನ್ನು, ಸುತ್ತಲಿರುವಂಥ ಎಲ್ಲ ಹಳ್ಳಿಯ ಭಕ್ತಾದಿಗಳನ್ನು ಅವರು ಬರಮಾಡ್ಕೊಳ್ಳೋದಕ್ಕೋಸ್ಕರ, ಆಹ್ವಾನಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಚಾನಲ್ ಮೂಲಕ ಎಲ್ಲರಿಗೂ ಕೂಡ ಕರೆಯನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಬಂದು ಶುಕ್ರವಾರ ಬೆಳಗ್ಗೆ ಎಷ್ಟೊತ್ತಿಗೆ ಸ್ವಾಮಿ? ಶುಕ್ರವಾರ 6 ಗಂಟೆಯಿಂದ 10 ಗಂಟೆವರೆಗೂ ಪೂಜೆ ಪುರಸ್ಕಾರಗಳೆಲ್ಲ ನಡೆಯುತ್ತೆ. ಮತ್ತೆ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಭಕ್ತಾದಿಗಳೆಲ್ಲೂ ಬಂದು ಹೋಗಬೇಕು ಅಂತ ನಮ್ಮ ಎಲ್ಲರಿಗೂ ಆಹ್ವಾನ ಇದೆ. ಎಲ್ಲ ರೀತಿಯರು, ಎಲ್ಲರಿಗೂ ಕೂಡ, ಎಲ್ಲ ಮತದವರೆಗೂ ಕೂಡ ಎಲ್ಲರಿಗೂ ಆಹ್ವಾನ ಇದೆ. ಶುಕ್ರವಾರ ಬೆಳಗ್ಗಿಂದ ಮಧ್ಯಾಹ್ನ 10-11 ಗಂಟೆವರೆಗೂ ಬಂದು ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ತೀರ್ಥ ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿಬಿಟ್ಟು ಅಧ್ಯಕ್ಷರಾಗಿ
ಒಂದು ಈ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಈ ದೇವಸ್ಥಾನವನ್ನು ನಿರ್ಮಾಪಕರಾಗಿದ್ದಂಥ ವೆಂಕಟರಮಣಪ್ಪನವರು ಮತ್ತು ಈ ಒಂದು ಟ್ರಸ್ಟ್ನ ಎಲ್ಲ 15 ಸದಸ್ಯರು ಟ್ರಸ್ಟ್ನ ಎಲ್ಲ ಸದಸ್ಯರು ಎಲ್ಲರೂ ಸೇರಿ ಇದನ್ನು ಹೇಳ್ತಾ ಇದ್ದಾರೆ. ಇದೇ ಒಂದು ದೊಡ್ಡಮಲ್ದೊಡ್ಡಿ ಗ್ರಾಮಸ್ಥರಾದಂತಹ ಪಂಚಾಯತಿ ಮೆಂಬರು ಆಗಿರುವಂತಹ ಅವರಿನ ಹಿರಿಯರು ಆಗಿರುವಂತಹ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅವರು ಇಲ್ಲಿ ನಾಳೆ ಕಾರ್ಯಕ್ರಮಕ್ಕೆ ಎಲ್ಲ ಶುದ್ಧಿ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಕೂಡ ಸಹಕಾರ ಸಿಕ್ಕಿರುತ್ತೆ. ಇಲ್ಲಿ ಅವರನ್ನು ಕೂಡ ವಿಚಾರಿಸಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ತಮ್ಮ ಹೆಸರು? ಶ್ರೀನಿವಾಸ ರೆಡ್ಡಿ ಸರ್. ಶ್ರೀನಿವಾಸ ರೆಡ್ಡಿ ಅವರು. ಇಲ್ಲಿ ದೇವಸ್ಥಾನ ಮೊದಲಿದ್ದು ಇದೆ ಇಲ್ಲಿ ದೇವಸ್ಥಾನ. ಈಗ ನೂತನವಾಗಿ ಪುನಃ ಹೊಸ ದೇವಸ್ಥಾನ ನಾವು ಮಾಡ್ತಾ ಇದ್ದೀವಿ. ಈಗ ಮೊದಲಿದ್ದಿದ್ದಕ್ಕಿಂತ ಚೆನ್ನಾಗಿದೆಯಾ ಈಗ ಕಟ್ಟಿರೋದು? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನ ಡೆವಲಪ್ಮೆಂಟ್ ಆಗಬೇಕು. ಇನ್ನು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹಕಾರ ಮಾಡಬೇಕು.